ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್. 6th ಸಂಡೇ ಇವತ್ತು. ಸೊ ನಾವಿವತ್ತು ಮೈಸೂರಲ್ಲಿ ಡ್ರೋನ್ ಶೋ ಇದೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಫ್ಲವರ್ ಶೋಗೆ ಹೋಗೋಣ ಅಂತ ಹೋದ್ವಿ, ಬಟ್ ಹೆವಿ ಕ್ರೌಡ್ ಇತ್ತು. ಟಿಕೆಟ್ ತೊಗೊಂಡು ಒಳಗೋಗೋದಕ್ಕೂ ಆಗಲ್ಲ ಅಂತೇಳಿ ನಾವು ವಾಪಸ್ ಬಂದ್ವಿ. ಸೊ ಹಾಗಾಗಿ ಎಲಿಫೆಂಟ್ ಎಲ್ಲ ವಾಕ್ ಕರ್ಕೊಂಡು ಹೋಗ್ತಾರಲ್ಲ, ಸೊ ಅದನ್ನು ನೋಡೋಣ, ಮಕ್ಕಳಿಗೆಲ್ಲ ತೋರ್ಸೋಣ, ಖುಷಿ ಆಗುತ್ತೆ ಅಂತ ಬಂದ್ವಿ. ಇಲ್ಲಿ ಮಾಡೆಲ್ ಅಂಬಾರಿನ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಆನೆ ಕೈಯಲ್ಲಿ. ಯಾಕೆಂದರೆ ದಸರಾ ಟೈಮಲ್ಲಿ 750 kg ಇರುವಂಥ ಚಿನ್ನದ್ದು ಚಾಮುಂಡೇಶ್ವರಿ ವಿಗ್ರಹನ ಹೊತ್ಕೊಂಡು ಬರೋಂಥ ಈ ಆನೆಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಅವರು ಕೂಡ ಮಾಡೆಲ್ ಅಂಬಾರಿನ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಮಧ್ಯದಲ್ಲಿ ಅಭಿಮನ್ಯು ಇದೆ, ಆ ಕಡೆ ಈ ಕಡೆ ಸಪೋರ್ಟಿವ್ ಆಗಿ ಇನ್ನೂ 2 ಆನೆಗಳು ಕೂಡ ಇದೆ. ಅದೇ ಥರ ಅವರು ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಉಳಿದ ಆನೆಗಳೆಲ್ಲ ಹಿಂದೆ ಬರುತ್ತೆ. ಆನೆಗಳು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದೆ, ಅಲ್ಲೇ ನಿಂತ್ಕೊಂತು. ಬಟ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಮೂವ್ ಆಯಿತು. ನಮಗಂತೂ ನಿಜವಾಗ್ಲೂ ಖುಷಿ ಆಯಿತು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನೋಡಿಕೊಂಡು ನಾವು ಡ್ರೋನ್ ಶೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ 6ನೇ ತಾರೀಕು ಮತ್ತು 7ನೇ ತಾರೀಕು ಡ್ರೋನ್ ಶೋಗೆ ಪಬ್ಲಿಕ್ಗೆ ಫ್ರೀ ಆಗಿರೋದ್ರಿಂದ ಹೆವಿ ಕ್ರೌಡ್, ಹಾಗಾಗಿ ಬೇಗ ಹೋಗೋಣ ಅಂತೇಳಿ ನಾವು ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಇದು ಸಯಾಜಿರಾವ್ ರೋಡಲ್ಲಿ ಫುಲ್ಲು ಗೊತ್ತಿಲ್ಲ, ನಮಗೆ ಒಂದು ಟೈಮ್ ಮಾತ್ರ ಎಲಿಫೆಂಟ್ ವಾಕ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ 7:30 ಕೂಡ ವಾಕ್ ಮಾಡಿಸ್ತಾ ಇದ್ರು. ನಾನು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಎಲಿಫೆಂಟ್ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಒಂದು 5 ಮಿನಿಟ್ಸೇ ನಿಂತ್ಕೊಂಡಿತ್ತು. ಆಮೇಲೆ ಸ್ವಲ್ಪ ಅದು ಮೂವ್ ಆಯಿತು. ಅವಾಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಪೊಲೀಸ್ ಅಂತೂ ನಿಜವಾಗ್ಲೂ ಹೆವಿನೇ ಇರ್ತಾರೆ. ಫುಟ್ಪಾತಲ್ಲಿ ಎಲ್ಲ ಬ್ಯಾರಿಕೇಡ್ ಹಾಕಿ ರೆಡಿ ಮಾಡ್ಕೊಬಿಟ್ಟಿದ್ದಾರೆ. ಯಾಕೆಂದರೆ ದಸರಾ ಹತ್ರ ಬರ್ತಿದ್ದಿಲ್ಲ, ಹಾಗಾಗಿ ಬ್ಯಾರಿಕೇಡಿಂದ ಆಚೆ ಯಾರೂ ಹೋಗಂಗೆ ಇಲ್ಲ. ಫುಲ್ ದೊಡ್ಡದಾಗೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಯಾರು ನಿಂತ್ಕೊಳ್ಳೋದಕ್ಕೂ ಆಗಲ್ಲ, ಆ ಥರ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಸೆಕ್ಯೂರಿಟಿ ಇರಬೇಕಲ್ಲ ಅವತ್ತಿನ ದಿನಕ್ಕೆ ಅಂತ ಹೇಳಿ. ಸೊ ಅಲ್ಲಿ ನೋಡಿ ಪೊಲೀಸ್ ಕೂಡ ಅಲ್ಲೇ ಬಂದು ನಿಂತ್ಕೊಂಡ್ರು. ಯಾರನ್ನೂ ಕೂಡ ರೋಡಲ್ಲಿ ಬಿಡ್ತಾ ಇರಲಿಲ್ಲ ಪಬ್ಲಿಕ್ಸ್ನ. ಯಾರೊಬ್ಬರು ವೀಡಿಯೋ ಮಾಡ್ತಾಯಿದ್ರು, ಅವ್ರಿಗೂ ಕೂಡ ಅವ್ರು ಬೈದು ವಾಪಸ್ ಕಳಿಸಿದ್ರು. ಸೊ ಹತ್ರನೇ ಬಿಡ್ತಾ ಇರಲಿಲ್ಲ ಯಾರನ್ನೂ. ನಮಗಂತೂ ನಿಜವಾಗ್ಲೂ ಖುಷಿ ಆಯಿತು. ಎಲಿಫೆಂಟ್ಗಳು ಇಷ್ಟು ಚೆನ್ನಾಗಿ ಹೋಗ್ತಾ ಇರೋದು, ಅದು ಈವ್ನಿಂಗ್ ಟೈಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ವ್ಯೂ ಇವತ್ತು. ಫಸ್ಟ್ ಒಂದು ಸಲ ಇದನ್ನು ನೋಡೋಕ್ಕೆ, ಎಲಿಫೆಂಟ್ ವಾಕ್ ನೋಡೋಕ್ಕೆ ಅಂತಲೇ ಹೋಗಿದ್ವಿ ನಾನು ನನ್ನ ಮಗಳೆಲ್ಲ. ಬಟ್ ಅವತ್ತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಯಾಕಂದರೆ ಪ್ಯಾಲೇಸಿಂದ ನಾವು ದೇವರಾಜ್ ಅರಸು ರೋಡ್ವರೆಗೂ ಎಲಿಫೆಂಟ್ ಜೊತೆ ವಾಕ್ ಮಾಡ್ಕೊಂಡೇ ಬಂದ್ವಿ, ಅದು ಖುಷಿ ಆಯಿತು. ಬಟ್ ಇವತ್ತು ಅದಕ್ಕೆಲ್ಲ ಅವಕಾಶ ಇರಲಿಲ್ಲ. ಫುಲ್ ಎಲ್ಲ ಬ್ಯಾರಿಕೇಡ್ ಹಾಕಿ ರೆಡಿ ಮಾಡ್ಕೊಬಿಟ್ಟಿದ್ದಾರೆ ದಸರಾಗೆ ಅಂತ ಹೇಳಿ. ಸೊ ಬ್ಯಾರಿಕೇಡ್ ಹಿಂದೆ ನಾವು ನಿಂತ್ಕೊಂಡು ನೋಡ್ಬೋದೇ ಹೊರತು ಹತ್ತಿರದಲ್ಲೇ ಹೋಗಿ ವಾಕ್ ಮಾಡ್ತೀವಿ ಅಂದರೆ ಅದೆಲ್ಲ ಆಗಲ್ಲ. ನೋಡಿ ಇವಾಗ ಆನೆಗಳೆಲ್ಲ ಸಯಾಜಿರಾವ್ ರೋಡ್ಗೆ ಎಂಟ್ರ್ ಆಗ್ತಿದೆ. ಸೊ ಖುಷಿ ಆಗ್ತಿದೆ ನಮಗೆ ಇಷ್ಟೊಂದು ಆನೆಗಳನ್ನ ನೋಡೋಕ್ಕೆ. ಯಾಕೆಂದರೆ ದಸರಾ ಟೈಮಲ್ಲಿ ನಾವು ಬಂದೆಲ್ಲ ನೋಡೋಕ್ಕಾಗಲ್ಲ, ಯಾಕೆಂದರೆ ಮಕ್ಕಳೆಲ್ಲ ಇರ್ತಾರೆ. ಆಮೇಲೆ ತುಂಬ ಕ್ರೌಡ್ ಇರೋದ್ರಿಂದ ನಾವು ಕೂಡ ಅಷ್ಟು ಸೇಫ್ ಆಗಿರಲ್ಲ ಬರೋದಕ್ಕೆ. ಬಟ್ ಈ ಟೈಮಲ್ಲಿ ಫ್ರೀಯಾಗಿ ನೋಡ್ಬೋದು. ಬಟ್ ಅಂಬಾರಿ ಒರಿಜಿನಲ್ ಅಂಬಾರಿನೇ ಇರಲ್ಲ, ಅದೊಂದು ಮಿಸ್ ಆಗುತ್ತೆ. ಬಟ್ ಆದರೂ ಓಕೆ, ಚೆನ್ನಾಗಿ ಅನಿಸ್ತು ನಮಗೆ. ಎಲಿಫೆಂಟ್ ಬರೋ ಟೈಮಲ್ಲಂತೂ ಫುಲ್ ಟ್ರಾಫಿಕ್ನ ಕ್ಲಿಯರ್ ಮಾಡಿಬಿಟ್ಟಿರ್ತಾರೆ. ಸೊ ನೋಡಿ ಇವಾಗ ಹಾಗೆ ನಾವು ಮೈಸೂರಲ್ಲಿ ಬಂದಿದ್ದೀವಲ್ಲ, ಲೈಟಿಂಗ್ಸ್ ಎಲ್ಲ ನೋಡೋಣ, ಸಿಟಿ ರೌಂಡ್ ಹೊಡಿಯೋಣ ಅಂತ ಅಂದ್ಕೊಂಡ್ವಿ. ಬಟ್ ನಿಜವಾಗ್ಲೂ ಆಗಲೇ ಇಲ್ಲ. ಯಾಕೆಂದರೆ ಶ್ರೇಯಾ ಘೋಷಾಲ್ ಅವ್ರದ್ದು ಕೂಡ ಇವತ್ತು ಮ್ಯೂಸಿಕ್ ಶೋ ಇತ್ತು, ಹಾಗಾಗಿ ಹೆವಿ ಕ್ರೌಡ್ ಇತ್ತು. ಒಂದು ಕಡೆ ಡ್ರೋನ್ ಶೋ ನಡೀತಾ ಇತ್ತು, ಇನ್ನು ಏನೇನೋ ಫಂಕ್ಷನ್ಗಳಿರುತ್ತೆ. ಬಟ್ ನನಗೆ ಗೊತ್ತಾಗಿರೋದು ಅಷ್ಟೇ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ವಾ ಮೈಸೂರು. ನೋಡಿ ಇಲ್ಲಿ ಗೃಹ ಜ್ಯೋತಿ ಅಂತೆಲ್ಲ ಮುಖ್ಯಮಂತ್ರಿ ಅವ್ರದ್ದೆಲ್ಲ ಎಲ್ಲ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಎಲ್ಲನೂ ವೀಡಿಯೋ ಮಾಡಬೇಕು, ಫುಲ್ಲು ಸಿಟಿ ರೌಂಡ್ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಿಜವಾಗ್ಲೂ ಆಗಲಿಲ್ಲ, ಯಾಕಂದರೆ ಅಷ್ಟು ಹೆವಿ ಕ್ರೌಡು. ಅದು ಅಲ್ಲದೆ ಸಂಡೇ ಅಲ್ವಾ. ಸೊ ಹಂಗಾಗಿ ಎಲ್ಲಿ ನೋಡಿದ್ರು ಕ್ರೌಡ್ ಅಂದರೆ ಕ್ರೌಡು. ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಫ್ರೀ ಆಗಿತ್ತು, ಅಂಥ ಕಡೆ ನಾನು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಬೇರೆ ಕಡೆ ಎಲ್ಲ ವೀಡಿಯೋ ಮಾಡಿ ಅಂತ ಅಂದ್ಕೊಂಡೆ, ಬಟ್ ಖಂಡಿತ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಕ್ರೌಡ್ ಇತ್ತು. ಎಲ್ಲಿ ನಮ್ಮ ವೆಹಿಕಲ್ಗಳಿಗೆ ಟಚ್ ಮಾಡ್ತಾರೆ, ಎಲ್ಲಿ ಜನಗಳು ನಮ್ಮ ಗಾಡಿಗೆ ಅಡ್ಡ ಬರ್ತಾರೆ ಅನ್ನೋದೇ ಇತ್ತು ಗಮನದಲ್ಲಿ. ಹಾಗಾಗಿ ಕೂಡ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಕಡೆ ಫುಲ್ ಕ್ರೌಡ್ ಅಷ್ಟೇ ಮೈಸೂರಲ್ಲಿ. ಲೈಟಿಂಗ್ಸ್ ಎಲ್ಲ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ ನಮಗೆ. ಎಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಲ್ವಾ. ಬಟ್ 7:30 ದೇವರಾಜ ಅರಸು ರೋಡ್ಗೆ ಹೋಗಿದ್ವಿ. ಬಟ್ ಅಲ್ಲೆಲ್ಲ ಇನ್ನೂ ಆನೆ ಆಗಿರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರೂ ಕೂಡ ಇವತ್ತು ಡ್ರೋನ್ ಶೋಗೆ ಹೋಗೋದಕ್ಕೆ ಅಂತ ಹೋಗ್ತಿದ್ದಾರೆ. ತುಂಬಾ ಹೆವಿ ರಶ್ ಇತ್ತು. ನಾನು ತೋರಿಸ್ತೀನಿ ನಿಮಗೆ ಎಷ್ಟು ರಶ್ ಇತ್ತು ಅಂತ. ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡೆ. ನಿಜವಾಗ್ಲೂ ಹತ್ತಿರ ಹೋಗಿದ ತಕ್ಷಣ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಕ್ರೌಡ್ ಇತ್ತು. ಸೊ ಅದನ್ನು ಖಂಡಿತ ನಾನು ವಿಡಿಯೋನೇ ಮಾಡಿಲ್ಲ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಕ್ರೌಡ್ ಇದೆ ಅಂತ. ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಯಿತು. ಬಂಬು ಬಜಾರ್ ರೋಡ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಎಲಿಫೆಂಟ್ ಇದೆಲ್ಲ ಒಂದು ಸರ್ಕಲ್ ಇದೆಯಲ್ಲ, ಎಲ್ಲಿ ಐಡಲ್ ಎಲ್ಲ ಇರುತ್ತಲ್ಲ ಎಲಿಫೆಂಟ್ದು, ಆ ಸರ್ಕಲ್ಗೆ ಏನಂತ ಕರೀತಾರೆ ನಂಗೆ ಗೊತ್ತಿಲ್ಲ. ಬಟ್ ಬಂಬು ಬಜಾರ್ ರೋಡ್ ಅದು. ಬಟ್ ಅಲ್ಲಂತೂ ಹೆವಿ ವೆಹಿಕಲ್ಸು. ನಾನು ಸಣ್ಣ ರೂಪಿಂದ ನಿಂತ್ಕೊಂಡು ಸಣ್ಣ ರೂಪಲ್ಲಿ ನೋಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಷ್ಟೊಂದು ಕ್ರೌಡ್ ಇತ್ತು ಅಂತ ಗೊತ್ತಾಗಿರಲಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು, ಅಲ್ಲೂ ಕೂಡ ಎಲಿಫೆಂಟ್ನ ವಾಕ್ ಮಾಡ್ಕೊಂಡು ಕರ್ಕೊಂಬರ್ತಾಯಿದ್ರು ಅಂತ. ಅಂದರೆ ಹತ್ರ ಬರ್ತಿರೋದ್ರಿಂದ ದಸರಾ ತುಂಬ ಜಾಸ್ತಿ ಟೈಮೇ ವಾಕ್ ಮಾಡಿಸ್ತಿದ್ದಾರೆ ಅಂತ ಅಂದ್ಕೊಂಡ್ವಿ. ಇರ್ಬೋದೇನೋ, ಬಟ್ ಗೊತ್ತಿಲ್ಲ. ಆ ಟೈಮಲ್ಲೂ ಕೂಡ ಎಲಿಫೆಂಟ್ಗಳೆಲ್ಲ ವಾಕಿಗೆ ಬಂದಿದ್ದು ಇಲ್ಲಿ. ನಾನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಇವಾಗ ತೋರಿಸ್ತೀನಿ ನಿಮಗೆ.
ನಿಮಗ್ ಕಾಣ್ತಿದೆ ಅಂತ ಅನ್ಕೋತೀನಿ. ಎಲಿಫೆಂಟ್ಗಳೆಲ್ಲ ಇದೆ ಇಲ್ಲಿ. ಸೊ ತುಂಬಾ ಹೆವಿ ಬೆಳಕಿರೋದ್ರಿಂದ ಅಷ್ಟು ನೀಟಾಗಿ ಕಾಣ್ತಿದ್ಯೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಬಟ್ ನಾನಂತೂ ಸನ್ ರೂಪಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದೆ. ಯಾಕಂದರೆ ನೈಟು ಅಷ್ಟು ವೆಹಿಕಲ್ಗಳ ಮಧ್ಯೆ ಎಲಿಫೆಂಟ್ಗಳು ವಾಕ್ ಬರ್ತಿತ್ತು. ಅದಂತೂ ನೋಡೋದಕ್ಕೆ ನಿಜವಾಗ್ಲೂ ಥ್ರಿಲ್ಲಿಂಗ್ ಆಗೇ ಇತ್ತು. ಸೊ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಆದರೂ ಎಲಿಫೆಂಟ್ಗಳು ಯಾರಿಗೂ ಏನೂ ತೊಂದರೆ ಮಾಡದೆ ಅಷ್ಟು ಎಲ್ಲ ಜನ ಎಲ್ಲ ಕಿರ್ಚಾಡ್ತಿದ್ರು. ಆದರೂ ಕೂಡ ಅದರಷ್ಟಕ್ಕೆ ಅದು ಹೋಗ್ತಾ ಇತ್ತು. ಅದಂತೂ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಸೊ ನೋಡ್ತಿರ್ಬೋದು ಹೆವಿ ಕ್ರೌಡ್ ಇದೆ ಇಲ್ಲಂತೂ. ಸೊ ನಿಜವಾಗ್ಲೂ ನಾವು ಅಲ್ಲಿಗೆ ರೀಚ್ ಆಗ್ತೀವಾ ಅನ್ನೋಷ್ಟು ಡೌಟ್ ಇತ್ತು. ನೋಡಿ ಎಷ್ಟು ವೆಹಿಕಲ್ಗಳಿದೆ ಅಂತ. ಬಟ್ ನಾವು ಕೂಡ ಫೈನಲಿ ನಾವು ಅಲ್ಲಿಗೆ ರೀಚ್ ಆದ್ವಿ. ಇದೆಲ್ಲ ಮೂವ್ ಆದಮೇಲೆ ನಾವು ಅಲ್ಲೋಗಿ ರೀಚ್ ಆದ್ವಿ. ಬಟ್ ಒಳಗಡೆ ಎಲ್ಲ ವೆಹಿಕಲ್ ಬಿಡಲಿಲ್ಲ, ಯಾಕಂದರೆ ಆಲ್ರೆಡಿ ಫಿಲ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಔಟ್ಸೈಡ್ ಪಾರ್ಕ್ ಮಾಡಿ ನಾವು ಆಮೇಲೆ ಒಳಗೋಗಿದ್ವಿ. ಡ್ರೋನ್ ಶೋ ಫಸ್ಟ್ ಟೈಮ್ ಮೈಸೂರಲ್ಲಿ ನಡೀತಾ ಇರೋದು. ಇದು ಬಂಬೂ ಬಜಾರ್ ರೋಡ್ನಲ್ಲಿರುವಂಥ ಗ್ರೌಂಡ್ನಲ್ಲಿ ನಡೀತು. ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಹೆವಿ ಅಂದರೆ ಹೆವಿ ಕ್ರೌಡ್ ಇತ್ತು. ನಿನ್ನೆ ಮತ್ತು ಇವತ್ತು ಎಲ್ಲರಿಗೂ ಪಬ್ಲಿಕ್ಸ್ಗೆ ಎಲ್ಲರಿಗೂ ಅಲೋ ಮಾಡ್ತಾರೆ. ಅದಾದಮೇಲೆ 11th ಇರುತ್ತೆ. ಆವಾಗ ನಾವು VIP ಅಥವಾ ಟೋಕನ್ ತೊಗೊಂಡು ನಾವು ಒಳಗೋಗಬೇಕು. ಇಲ್ಲಾಂದರೆ ನಮಗೆ ಎಂಟ್ರಿ ಇರಲ್ಲ. ನಿನ್ನೆ ಮತ್ತು ಇವತ್ತು ಮಾತ್ರ ಪಬ್ಲಿಕ್ಸ್ ಎಲ್ಲರಿಗೂ ಕೂಡ ಎಂಟ್ರಿ ಇತ್ತು. ಯಾರು ಬೇಕಾದ್ರೂ ಹೋಗಿ ನೋಡ್ಬೋದಿತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. 8 o'clock ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಬಟ್ 8:45 9 o'clock ಇತ್ತು. ನಿಜವಾಗ್ಲೂ ಒಳಗೆ ಅದೆಷ್ಟು ಲಕ್ಷ ಜನ ಇತ್ತು ಅಂತಲೇ ಗೊತ್ತಿಲ್ಲ. ಎಲ್ಲ ಗೇಟು ಕ್ಲೋಸ್ ಆಗಿತ್ತು. ಹೆವಿ ಅಂದರೆ ಹೆವಿ ಕ್ರೌಡ್ ಅಂತಲೇ ಹೇಳ್ಬೋದು. ಬಟ್ ಅಷ್ಟೊಂದು ವೆಯ್ಟ್ ಮಾಡಿ ನಾವು ನೋಡಿದ್ದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನಮಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು.
ಯಾರ್ಲಾದ್ರು ಮೂಮೆಂಟ್ ನಾವು ಶೋ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಫಿಶ್ ಲ್ಯಾಂಡಿಗೆ ಬಂದ್ವಿ. ಫಿಶ್ ಲ್ಯಾಂಡಿಗೆ ಬಂದಾಗ ಆಲ್ಮೋಸ್ಟ್ 11:30 ಆಗಿತ್ತು. ಫ್ಲವರ್ಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಗಿಡಗಳು. ನಿಜವಾಗ್ಲೂ ನಮಗಂತೂ ತುಂಬಾ ಖುಷಿ ಆಯಿತು. ನಾವು ಡ್ರೋನ್ ಶೋ 8 ಅಂತ ಹೇಳಿದರು, ಬಟ್ ಅದು ಸ್ಟಾರ್ಟ್ ಆಗಿದ್ದು 8:45 ಆಗಿತ್ತು. ನಿಜವಾಗ್ಲೂ ಹೆವಿ ಅಂದರೆ ಹೆವಿ ಕ್ರೌಡ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ನಾನು ಅಷ್ಟು ಕ್ರೌಡ್ ಆಗಿರೋಂಥದ್ದು ನೋಡಿದ್ದು. ಬಟ್ ನಾವು ಶೋನ ಮುಗಿಸ್ಕೊಂಡು ಅದು 9 ಮುಗೀತು. ಬಟ್ ನಾವು ಬೊಂಬು ಬಜಾರ್ನ ರೋಡ್ನ ಕ್ರಾಸ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 11 ಆಗಿಬಿಟ್ಟಿತ್ತು. ಹೆವಿ ಕ್ರೌಡ್ ಇತ್ತು. ಸೊ ಸಿಟಿ ಒಳಗೆಲ್ಲ ಊಟಕ್ಕೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಸಿಟಿಯಿಂದ ಆಚೆ ಹೋದರೆ ಬೆಸ್ಟ್ ಅಂತ ಹೇಳಿ ನಾವು ಫಿಶ್ ಲ್ಯಾಂಡ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಇಲ್ಲಂತೂ ನಿಜವಾಗ್ಲೂ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ಮಕ್ಕಳಷ್ಟೇ ಅಲ್ಲ, ಯಾರನ್ನು ಕರ್ಕೊಂಡೋದ್ರು ಫಿಶ್ ಲ್ಯಾಂಡ್ ತುಂಬಾ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ. ನೋಡಿದ ತಕ್ಷಣ ವಾವ್ ಅನ್ನೋಷ್ಟು ಅನಿಸುತ್ತೆ. ಒಳಗೆ ಹೋಗಿದ ತಕ್ಷಣ ಒಂಥರ ಕೂಲ್ ಪ್ಲೇಸ್ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಬೋನ್ಸಾಯ್ ಟ್ರೀಗಳೆಲ್ಲ ಇರುತ್ತೆ. ಸೊ ಈ ಥರ ಹಳೆ ಕಾಲದ ಮಾಡೆಲ್ಸ್ ಕಾರ್ಗಳೆಲ್ಲ ಇಟ್ಟಿದ್ದಾರೆ. ಮತ್ತು ಹಳೆ ಕಾಲದ ಬೈಕ್ಸ್ಗಳೆಲ್ಲ ಇಟ್ಟಿದ್ದಾರೆ. ನೋಡಿ ಎಷ್ಟು ವೆರೈಟೀಸ್ ಆಫ್ ಮಾಡೆಲ್ ಕಾರ್ಗಳಿದೆ. ತುಂಬ ಹಳೆ ಕಾಲದ ಕಾರ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದಂತೂ ನಿಜವಾಗ್ಲೂ ಹೋಗಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲೆಲ್ಲ ನಿಂತ್ಕೊಂಡು ಯಾರು ಬೇಕಾದ್ರೂ ಫೋಟೋಸ್ ಎಲ್ಲ ತೆಗೆಸ್ಕೋಬೋದು. ಆ್ಯಂಡ್ ಈ ಥರ ಎಲ್ಲ ಡಿಸೈನ್ಸಲ್ಲಿ ಇರುವಂಥ ಕಂಬಗಳು, ಸ್ಟ್ಯಾಚುಗಳು, ಇದರಲ್ಲೆಲ್ಲ ನೀರು ಬರುತ್ತೆ ನೋಡಿ. ಇಲ್ಲಂತೂ ಸ್ವಲ್ಪ ಕೂಲ್ ಅನಿಸ್ತಾ ಇರುತ್ತೆ ನೋಡೋದಕ್ಕೆ. ನಿಜವಾಗ್ಲೂ ಅಲ್ಲಿ ಹತ್ರ ಹೋಗಿದ ತಕ್ಷಣ ಕೂಲ್ ಅನಿಸುತ್ತೆ. ಆ್ಯಂಡ್ ಟ್ರೀಗಳು ಅಷ್ಟೇ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದೇ ಥರ ಇಲ್ಲಿ ಸ್ಟ್ಯಾಚು ಥರ ವಿಗ್ರಹಗಳ ಥರ ಎಲ್ಲ ಮಾಡಿಟ್ಟಿದ್ದಾರೆ. ಇದು ನಮ್ಮ ಸಂಸ್ಕೃತಿನ ಪರಂಪರೆನ ಬಿಂಬಿಸುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ಎಲ್ಲ ಭರತನಾಟ್ಯ ಸ್ಟೈಲಲ್ಲಿ ಇದೆ ನೋಡಿ. ಇಲ್ಲಿ ಬುದ್ಧ ಕೂಡ ಇದೆ. ಆಲ್ಮೋಸ್ಟ್ ನಾವಿಲ್ಲಿ ಹೋದಾಗಲೇ 11:30 ಆಗಿತ್ತು. 11:30 ಆದರೂ ಕೂಡ ಹೆವಿ ರಶ್ಶೇ ಇತ್ತು ಅಂತಲೇ ಹೇಳ್ಬೋದು. ಆವಾಗ ನಮಗೂ ಫೀಲ್ ಆಗ್ತಿತ್ತು, ಇಷ್ಟೊಂದು ಜನಕ್ಕೆಲ್ಲ ಈ ನಿಜವಾಗ್ಲೂ ಅಷ್ಟು ಬೇಗ ಸರ್ವ್ ಮಾಡ್ತಾರಲ್ಲ, ನಿಜ ಗ್ರೇಟ್ ಅಂತ ಕೂಡ ಅನ್ನಿಸ್ತು. ಈ ಕೇಜಲ್ಲಿ ಉಸಿರುವಳ್ಳಿ ಇಟ್ಟಿದ್ದಾರೆ. ನಾನು ಯಾವಾಗಲೂ ನೋಡಿರಲಿಲ್ಲ, ಇಲ್ಲೇ ನೋಡಿದ್ದು. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಬೈಕ್ಸ್ಗಳಿದೆ. ಹಳೆ ಕಾಲದ ಬೈಕ್ಸು, ಚೇತಕ್ ಗಾಡಿ, ಬುಲೆಟ್ ಗಾಡಿಯಿಂದ ಎಲ್ಲ ಕೂಡ ಇಲ್ಲೂ ಇದೆ. ಒಂಥರ ಮಿನಿ ಎಕ್ಸಿಬಿಷನ್ ಥರನೇ ಫೀಲ್ ಆಗಿಬಿಡುತ್ತೆ ಹೋಗಿದ ತಕ್ಷಣ. ಆ ಕಡೆ ಬೈಕ್ಗಳು, ಈ ಕಡೆ ಕಾರ್ಗಳು ಎಲ್ಲ ಇರುತ್ತೆ. ಆ್ಯಂಡ್ ಒಳ್ಳೆ ನೇಚರ್ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸ್ತು. ನಮಗೆ ಫ್ಯಾಮಿಲಿ ಎಲ್ಲ ಹೋಗಿದ್ದು ಇಲ್ಲಿಗೆ ನಾವು. ಖುಷಿ ಆಗ್ತಿತ್ತು. ಅಷ್ಟು ಲೇಟ್ ಆದ್ರೂ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೆ. ಸೊ ಬೇಗ ಹೋಗಬೇಕು, ಮಲ್ಕೋಬೇಕು ಅಂತ ಎಲ್ಲ ಫೀಲ್ ಇದ್ದರೂ ಕೂಡ ನಾನು ವಿಡಿಯೋ ಮಾಡೋಣ, ಚೆನ್ನಾಗಿ ಅನಿಸುತ್ತೆ ಅಂತೆಲ್ಲ ವಿಡಿಯೋ ಮಾಡ್ತಾ ಇದ್ದೆ. ಸೊ ನಮಸ್ಕಾರ. ನೋಡಿ ಇಲ್ಲಿ 11:30 ಆಗಿದೆ. ಸೊ ಆದರೂ ಕೂಡ ಎಷ್ಟು ಜನ ಓಡಾಡ್ತಿದ್ದಾರೆ ಅಂತ. ಇನ್ನು ಒಳಗೆಲ್ಲ ತುಂಬ ನಿಜವಾಗ್ಲೂ ಕ್ರೌಡೇ ಇತ್ತು. ಎಲ್ಲ ಕಡೆ ಫಿಲ್ ಆಗಿತ್ತು. ನಾವು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ನಮಗೂ ಜಾಗ ಸಿಕ್ಕಿರಲಿಲ್ಲ. 15 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ನಮಗೆ ಅಲ್ಲಿ ಊಟಕ್ಕೆ ಪ್ಲೇಸ್ ಸಿಕ್ಕಿದ್ದು. ಅಷ್ಟು ರಶ್ ಇತ್ತು ಅಂತಲೇ ಹೇಳ್ಬೋದು. ನೋಡಿ ನಿಜವಾಗ್ಲೂ ಎಷ್ಟು ಚೆನ್ನಾಗೆಲ್ಲ ಮಾಡಿದೆ. ಒಳಗಡೆ ಹೋಗಿದ ತಕ್ಷಣ ತುಂಬ ಕೂಲ್ ಫೀಲ್ ಆಗುತ್ತೆ ನಮಗೆ. ಈ ಥರ ಗಿಡಗಳೆಲ್ಲ ಬೆಳೆಸಿರೋದ್ರಿಂದ ನಿಜವಾಗ್ಲೂ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಆ್ಯಂಡ್ ಯಾವಾಗಲೂ ಅಷ್ಟೇ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಫ್ಲವರ್ಸಲ್ಲೆಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಅಲ್ಲೊಂಥರ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫ್ಲವರ್ಸೆಲ್ಲ ಈ ಥರ ಡೆಕೋರೇಷನ್ ಮಾಡಿರ್ತಾರೆ. ಅಲ್ಲಿ ಒಳಗೆ ಹೋಗಿದ ತಕ್ಷಣ ಸ್ಮೆಲ್ ಬರ್ತಾ ಇರುತ್ತೆ, ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ. ಚೆನ್ನಾಗಿ ಅನಿಸುತ್ತೆ ಒಂಥರ. ನನಗಂತೂ ಫಿಶ್ ಲ್ಯಾಂಡಲ್ಲಿ ಊಟನೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಊಟ. ಯಾರಾದರೂ ಊಟ ಮಾಡಿದರೆ ಅವ್ರು ಕಮೆಂಟ್ ಮಾಡಿ. ನಿಜವಾಗ್ಲೂ ನಿಮಗೆ ಯಾವುದು ಫೇವ್ರೆಟ್ ಅಲ್ಲಿ ಊಟ ಯಾವುದು ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ನೋಡಿ ಇದೆಲ್ಲ ದೀಪ ಎಲ್ಲ ಹಚ್ಚಿರ್ತಾರಲ್ಲ, ಸೊ ವೆಲ್ಕಮ್ ಮಾಡೋ ಥರ ನಮ್ಮ ಡೈನಿಂಗ್ ಹಾಲ್ಗೆ. ತೊಂದರೆ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಆ್ಯಂಡ್ ಡೈನಿಂಗ್ ಏರಿಯಾದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಭರತನಾಟ್ಯ ಸ್ಟೈಲಲ್ಲಿ ಒಂದಷ್ಟು ಐಡಲ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಮರ್ಮೈಂಡ್ ಥರ, ಅಂದರೆ ಇವಾಗ ಮತ್ಸ್ಯ ಕನ್ಯೆ ಅಂತೀವಲ್ಲ ಅದು. ಯಾಕಂದರೆ ಫಿಶ್ ಲ್ಯಾಂಡ್ ಅಲ್ವಾ, ಸೊ ಅದು ಫಿಶ್ ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಐಡಲ್ಸ್ ಇರಲೇಬೇಕಲ್ಲ. ಸೊ ಹಂಗಾಗಿ ಅಲ್ಲೂ ಕೂಡ ಅದೆಲ್ಲ ಇದೆ. ಇದು ಅಷ್ಟೇ ಭರತನಾಟ್ಯ ಸ್ಟೈಲಲ್ಲೆಲ್ಲ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಡೋಲು ಅದೆಲ್ಲ ಒಟ್ಟಲ್ಲಿ ನಮ್ಮ ಮೈಸೂರು ಸಂಸ್ಕೃತಿನ ಎತ್ತಿ ಹಿಡಿಯುವಂಥ ಐಡಲ್ಸ್ಗಳೆಲ್ಲ ಇಲ್ಲಿ ಇದೆ. ಅದು ಚೆನ್ನಾಗಿ ಅನಿಸುತ್ತೆ. ಇದು ವಾಟರ್ ಫೌಂಟೈನ್ ಥರ, ಬಟ್ ನೀರೆಲ್ಲ ಇಟ್ಟಿಲ್ಲ. ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅದೆಲ್ಲ ಊಟ ಕೂಡ ಬಂತು. ಸೊ ಎಲ್ಲ ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ. ಸೊ ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಎಲ್ಲೋದ್ರೂ ಫಸ್ಟ್ ಚಿಕನ್ ಲಾಲಿಪಾಪು ಮತ್ತು ಚಿಕನ್ ಮ್ಯಾಂಚ್ ಸೂಪ್ ಅಂತ ತೊಗೋತೀನಿ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನ್ ವೆಜ್ ಜೊತೆ ಲೆಮನ್ ಜ್ಯೂಸ್ ಇದ್ದರೆ ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಹಂಗಾಗಿ ನಾನು ಲೆಮನ್ ಜ್ಯೂಸು ಕೂಡ ತೊಗೊಂಡಿದ್ದೆ. ಫಿಶ್ ಲ್ಯಾಂಡ್ಗೆ ಹೋದ್ಮೇಲೆ ನೀರು ದೋಸೆ ಟ್ರೈ ಮಾಡಿಲ್ಲ, ಫಿಶ್ ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ವೇಸ್ಟ್ ಆಗಿಬಿಡುತ್ತೆ. ಸೊ ನಾವು ಅದನ್ನು ಕೂಡ ತೊಗೊಂಡ್ವಿ. ಆ್ಯಂಡ್ ಚಿಕನ್ ಕರಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಲಾಸ್ಟ್ ಟೈಮ್ಗಿಂತ ಚಿಕನ್ ಕರಿ ತುಂಬಾ ಟೇಸ್ಟಿಯಾಗಿತ್ತು. ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬ ಬೆಸ್ಟ್ ಅಂತಲೇ ಅನ್ನಿಸ್ತಾ ಇತ್ತು. ಆ್ಯಂಡ್ ನನ್ನ ಫೇವ್ರೆಟ್ ಚಿಕನ್ ಗೀ ರೋಸ್ಟ್, ಅದನ್ನು ಕೂಡ ನಾನು ಎಲ್ಲೋದ್ರೂ ಫಸ್ಟ್ ತೊಗೊತೀನಿ. ನೀರು ದೋಸೆ ಜೊತೆ ಟ್ರೈ ಮಾಡಿದೆ.
ಎಲ್ಲ ಫುಡ್ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ಡ್ರೋನ್ ಶೋ ಅಂತೂ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಡ್ರೋನ್ ಶೋ ನೋಡಬೇಕು ಅಂತ ಇದ್ರೆ ಖಂಡಿತ ಅವ್ರು 11th ಟೈಮ್ ಇರುತ್ತೆ, ಆರಾಮಾಗಿ ಹೋಗಿ ನೋಡ್ಬೋದು. ಬಟ್ ಹೆವಿ ಕ್ರೌಡ್ ಇರುತ್ತೆ, ಸೊ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಮಕ್ಕಳೆಲ್ಲ ಇದ್ದರೆ ತುಂಬ ಹುಷಾರಾಗಿ ಕರ್ಕೊಂಡು ಹೋಗಿ ಬನ್ನಿ, ಯಾಕಂದರೆ ಮಕ್ಕಳು ಸೇಫ್ಟಿ ಫಸ್ಟ್ ಅಲ್ವಾ, ಯಾಕಂದರೆ ಅಷ್ಟು ಕ್ರೌಡ್ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಶುಭರಾತ್ರಿ.